Welcome to Sri Vidya Academy for Special Education, Learning Made Easy. Dear students, ಈ ವಿಡಿಯೋನಲ್ಲಿ ನಾವು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಈ ಚಾಪ್ಟರ್ನಿಂದ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಹಿಟ್ ಮಾಡಿದ್ರೆ ನಿಮಗೆ ಹೊಸ ವಿಡಿಯೋಗಳು ಬಂದಾಗ ನೋಟಿಫಿಕೇಷನ್ಸ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಿಯರ್ ಇಸ್ ದ ಫಸ್ಟ್ ಕ್ವಶನ್. ಏರಿಯಾ ಆಫ್ ದ ಬೇಸ್ ಆಫ್ ದ ಟಾಪ್ ಫೇಸ್ ಆಫ್ ದ ಸಿಲಿಂಡರ್ is given by. Area of the base of the or top face of the cylinder is given by option A pi r square, option B 2 pi r square, option C 2 pi r and option D 1/2 pi r square. ಆನ್ಸರು pi r square ಅಂತ ಇದೆ. ಕಾರಣ ಏನು ಅಂದರೆ, ಈಗ ನಾವು ಒಂದು ಸಿಲಿಂಡರ್ನ ಕನ್ಸಿಡರ್ ಮಾಡಿದರೆ ಲೈಕ್ ದಿಸ್. ಇಫ್ ಯು ಕನ್ಸಿಡರ್ ಎ ಸಿಲಿಂಡರ್, ದಿಸ್ ಏರಿಯಾ ಆಫ್ ದ ಬೇಸ್ ಹಿಯರ್, ದಿಸ್ ಇಸ್ ದ ಟಾಪ್ ಫೇಸ್ ಆ್ಯಂಡ್ ದಿಸ್ ಈಸ್ ದ ಬೇಸ್. ಇದ್ರ ಎರಡರ ಏರಿಯಾ ಕೂಡ ಇದು ಸರ್ಕಲ್ ಥರ ಇದೆ ನೋಡಿ. ಕ್ಲಿಯರ್ಲಿ ಏರಿಯಾ ಆಫ್ ದ ಸರ್ಕಲ್ ಈಸ್ ಗಿವನ್ ಬೈ pi r square. ಹಾಗಾಗಿ ಏರಿಯಾ ಆಫ್ ದ ಟಾಪ್ ಫೇಸ್ ಆರ್ ದ ಬೇಸ್ ಈಸ್ ಗಿವನ್ ಬೈ pi r square, which is in option A. Next to the lateral surface area of the right circular cylinder is option A pi r h, option B 2 pi into r plus h, option C pi into r plus h and option D is 2 pi r h ಅಂತ ಇದೆ. ಈಗ ನಾವು ಒಂದು ರೈಟ್ ಸರ್ಕ್ಯುಲರ್ ಸಿಲಿಂಡರ್ನ ಕನ್ಸಿಡರ್ ಮಾಡಿದರೆ ಈ ಏರಿಯಾ ಬಿಟ್ಟು, ಬೇಸ್ ಮತ್ತು ಟಾಪ್ ಇದನ್ನು ಬಿಟ್ಟು ಉಳಿದಂಥ ಈ ಕರ್ವೆಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಅಂದರೆ ಔಟ್ಸೈಡ್ ಏನಿದೆ ಈ ಸರ್ಫೇಸ್ ಏರಿಯಾ ತಗೊಂಡ್ರೆ ದಟ್ ಈಸ್ ಗಿವನ್ ಬೈ 2 pi r h. ದಿಸ್ ಈಸ್ ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಫಾರ್ಮುಲಾ ಫಾರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆರ್ ಕರ್ವೆಡ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ಗಿವನ್ ಬೈ 2 pi r h. ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಈ pi r ಸ್ಕ್ವಯರ್ ಪ್ಲಸ್ pi r ಸ್ಕ್ವಯರ್ನ ಇದಕ್ಕೆ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಅಲ್ಲಿಗೆ 2 pi r h ಪ್ಲಸ್ 2 pi r ಸ್ಕ್ವಯರ್ ಅಂತ ತಗೊಂಡ್ರೆ ವಿಲ್ ಗೆಟ್ 2 pi r ಕಾಮನ್ ಆ್ಯಂಡ್ ಯು ವಿಲ್ ಗೆಟ್ h ಪ್ಲಸ್ r ಹಿಯರ್. ದಿಸ್ ಈಸ್ ಟೋಟಲ್ ಸರ್ಫೇಸ್ ಏರಿಯಾ. ಸೊ ಇದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದರೆ 2 pi r h. ಸೊ ಯು ಕ್ಯಾನ್ ನೋಟ್ ದ ಡಿಫ್ರೆನ್ಸ್ ಬಿಕಾಸ್ ಐ ಹ್ಯಾವ್ ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಸೇಮ್ ಫಾರ್ಮುಲಾ. ಟೋಟಲ್ ಸರ್ಫೇಸ್ ಏರಿಯಾ ಇನ್ಕ್ಲೂಡಿಂಗ್ ಬೋತ್ ಎಂಡ್ಸ್ of a right circular cylinder is given by 2 pi r into h plus r. pi r square ಮತ್ತು pi r square ನ 2 pi r h ಗೆ ಆ್ಯಡ್ ಮಾಡಿದ್ರೆ ಕಾಮನ್ ತೆಗೆದಾಗ ಯು ವಿಲ್ ಗೆಟ್ 2 pi r into h plus r ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಈಸ್ ಆನ್ ದ ಫಾರ್ಮುಲಾ ಆಫ್ ದ ವಾಲ್ಯೂಮ್ ಆಫ್ ಎ ಸಿಲಿಂಡರ್. ನಾವು ಫಸ್ಟ್ ಫ್ಯೂ ಕ್ವಶನ್ಸನ್ನ ಬೇಸಿಕ್ ಫಾರ್ಮುಲಾಸ್ ಮೇಲೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಎಲ್ಲ ಫಾರ್ಮುಲಾಗಳು ನಿಮಗೆ ಫೆಮಿಲಿಯರ್ ಇರಬೇಕು ಆ್ಯಂಡ್ ಇಟ್ ಶುಡ್ ಬಿ ಇನ್ ಯುವರ್ ಫಿಂಗರ್ ಟಿಪ್ಸ್. ಇಲ್ಲಿ ದ ವಾಲ್ಯೂಮ್ ವಿ ಆಫ್ ಎ ಸಿಲಿಂಡರ್ ವಿತ್ ರೇಡಿಯಸ್ ಆಫ್ ಇಟ್ಸ್ ಬೇಸ್ ಆಸ್ ಆರ್ ಆ್ಯಂಡ್ ಹೈಟ್ ಹೆಚ್ ಈಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದ ಫಾರ್ಮುಲಾ. ಆಪ್ಷನ್ ಎ 1/3 pi r square h, ಆಪ್ಷನ್ ಬಿ v equals 2 pi r h, ಆಪ್ಷನ್ ಸಿ v equals pi r square h ಆ್ಯಂಡ್ ಆಪ್ಷನ್ ಡಿ ಈಸ್ pi r h ಅಂತ ಇದೆ. ಈಗ ನಾವು ವಾಲ್ಯೂಮ್ ಫೈಂಡ್ ಔಟ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಉಪಯೋಗಿಸ್ತೀವಿ ಅಂದರೆ ನೋಡಿ, ಏರಿಯಾ ಆಫ್ ದ ಬೇಸ್ ಇಂಟು ಹೈಟ್ ಆಫ್ ದ ಸಿಲಿಂಡರ್. ಏರಿಯಾ ಆಫ್ ದ ಬೇಸ್ ಇಂಟು ಹೈಟ್. ಬೇಸ್ ಏರಿಯಾ ಏನೋ ಸರ್ಕಲ್ ಥರ ಇದೆ, ಇದು ಅಂದಮೇಲೆ pi r ಸ್ಕ್ವಯರ್ ಬರುತ್ತೆ. ಹೈಟ್ ಈಸ್ ಹೆಚ್. ಹಾಗಾಗಿ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಈಸ್ ಗಿವನ್ ಬೈ pi r ಸ್ಕ್ವಯರ್ ಹೆಚ್. ಸೊ ಈ ಫಾರ್ಮುಲಾಸ್ ಫೆಮಿಲಿಯರ್ ಇದ್ದಾಗ ಕ್ವಶನ್ಸನ್ನು ಸಾಲ್ವ್ ಮಾಡೋದು ಸುಲಭ ಆಗುತ್ತೆ ನಮಗೆ. ನೆಕ್ಸ್ಟು ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್ ಈಸ್ 44 ಸೆಂಟಿಮೀಟರ್. ನೋಡಿ, ಇದು ಬೇಸ್, ಇದ್ರ ಸರ್ಕಂಫರೆನ್ಸು 2 pi r ನಮ್ಗೆ ಗೊತ್ತಿದೆ ಅದು. ಇಟ್ ಈಸ್ ಗಿವನ್ ಆ್ಯಸ್ 44 ಸೆಂಟಿಮೀಟರ್ಸ್ ಆ್ಯಂಡ್ ಹೈಟ್ 20 ಸೆಂಟಿಮೀಟರ್. ಇದರ ಹೈಟು 20 ಸೆಂಟಿಮೀಟರ್ ಅಂತ ಕೊಟ್ಟಿದೆ. ಸೊ ಅಲ್ಲಿಗೆ ಸಿಲಿಂಡರ್ ಈ ಥರ ಇದೆ ಅಂತ ಅಸ್ಯೂಮ್ ಮಾಡಿದ್ರೆ ದೆನ್ ಇಟ್ಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಈಸ್ 440 ಸ್ಕ್ವೇರ್ ಸೆಂಟಿಮೀಟರ್, 880 square centimeter, 88 square centimeter and
some square centimeter ಅಂತ ಟೈಪ್ ಆಗಿದೆ ಇಲ್ಲಿ. ಲೆಟ್ ಅಸ್ ಸಿ ದ ಆನ್ಸರ್. ಗಿವನ್ ಸಿ ಈಸ್ ಈಕ್ವಲ್ ಟು 2 pi r ಅಂದರೆ ಸರ್ಕಂಫರೆನ್ಸ್ 2 pi r ಇಲ್ಲಿ ಕೊಟ್ಟಿದೆ ನೋಡಿ. ಸರ್ಕಂಫರೆನ್ಸ್ ಈಸ್ 2 pi r. Circumference of the base of the cylinder is 44 and height is 20 centimeter. Now area of the curved surface or lateral surface area is given by circumference of the base, that is perimeter of the base into height anta helbodu. So namge gottide already, we have used this formula 2 pi r h anta. 2 pi r andre 44 it is given and h is 20 centimeter anta kottidare. So 44 into 20 is 880 square centimeter. 880 square centimeter ಆಯಿತು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ನಲ್ಲಿ ಒಂದು ಆಪ್ಷನ್ ಟೈಪ್ ಆಗಬೇಕಾಗಿತ್ತು, ಆಗಿಲ್ಲ, ತೊಂದರೆ ಇಲ್ಲ. ಇಲ್ಲಿ ಕರೆಕ್ಟಾಗಿ ನಾವು ಫಾರ್ಮುಲಾ ಅಪ್ಲೈ ಮಾಡಿ ವಿ ಕ್ಯಾನ್ ಫೈಂಡ್ ದ ರಿಕ್ವೈರ್ಡ್ lateral surface area of the given cylinder whose height is 20 centimeter and circumference is given as 44. Next, the height of the hollow cylinder is 7 centimeter. Height kottidare, it is 7 centimeter and its radius is 3.5 centimeter. ಇಲ್ಲಿ radius of the base ಇದೇನಿದೆ ಅದು 3.5 centimeter ಅಂತ ಕೊಟ್ಟಿದೆ. Then the curved surface area is 231 square centimeter, 154 square centimeter, 308 square centimeter and 115.5 square centimeter ಅಂತ ಇದೆ. ಕರ್ವೆಡ್ ಸರ್ಫೇಸ್ ಏರಿಯಾ ಅಂದರೆ 2 pi r h. ಈ ಫಾರ್ಮುಲಾ ಗೊತ್ತಾಗಿದೆ ಈಗ ನೋಡಿ. 2 into pi means 22/7. r is 7 centimeter. This is given and h is ಇಲ್ಲಿ r is 3.5. r is 3.5 and h is 7 centimeter here. ಈಗ 7 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನಮಗೆ 22 into 2 is 44. ಈ 3.5ನ ವಿ ಕ್ಯಾನ್ ರೈಟ್ ಇಟ್ ಆಸ್ 7/2. ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಈಗ 3.5 ಡೆಸಿಮಲ್ಸಿಂದ ಮತ್ತೆ ನೀವು 22ನ ಮಲ್ಟಿಪ್ಲೈ ಮಾಡಬೇಕು, ಇಂಟು 2ನ ಮಲ್ಟಿಪ್ಲೈ ಮಾಡಬೇಕು. ಅದ್ರ ಬದಲು 22 into 2 44 ಬರದೆ 3.5ನ 7/2 ಅಂತ ಬರ್ಕೊಂಬಿಟ್ಟೆ. ಆವಾಗ 2 1s 2 22s 44. ಅಲ್ಲಿಗೆ 22 into 7 ಅದನ್ನು ಸಾಲ್ವ್ ಮಾಡಿದ್ರೆ ಆಯಿತು. 22 into 7 is 154 square centimeter which is in option B here. So required answer is 154 square centimeter. That is the curved surface area of the given hollow cylinder with height 7 centimeter and radius 3.5 centimeter is given by 154 square centimeter. That is the conclusion. Next, the volume V of a cylinder with radius of its base R and height h is calculated using the formula. V equals 1/3 pi r square h, V equals 2 pi r h, V equals pi r square h, V equals pi r h. I think the problem is repeated. So volume of a cylinder with radius r and base is given by pi r square h. We discussed in the previous slide. Next, the area of the base of a circular cylinder is 154 square centimeter and height is 10 centimeter. Volume is 144, 1540, 154 and 15.4 cc ಅಂತ ಇದೆ. ಅಂದರೆ 144 cubic centimeter. I think I spelled as centimeter ಅಂತ ಓದಿದ್ದೇನೋ. 144 cubic centimeter, 1540 cubic centimeter, 154 cubic centimeter and 15.4 cubic centimeter. The area of the base. ವಾಲ್ಯೂಮ್ ಅಂದರೆ ಕ್ಯೂಬಿಕ್ ಸೆಂಟಿಮೀಟರ್ ಅಥವಾ ಕ್ಯೂಬಿಕ್ ಮೀಟರ್ ಈ ಥರ ಇರುತ್ತೆ. ಈಗ ಏರಿಯಾ ಆಫ್ ದ ಬೇಸ್ ಈಸ್ ಗಿವನ್ ಆಸ್ 154 square centimeter. ದಿಸ್ ಏರಿಯಾ ಈಸ್ 154, ದಟ್ ಈಸ್ pi r square area and height h is 10 centimeter. ನಮಗೆ ವಾಲ್ಯೂಮ್ ಅಂದರೆ ಏರಿಯಾ ಆಫ್ ದ ಬೇಸ್ ಇಂಟು ಹೈಟ್. Volume is given by area of the base into height. So pi r square h. ಅಲ್ಲಿಗೆ area of the base is given as 154. Height is 10. So ಅಲ್ಲಿಗೆ 154 into 10 which is 1540 cubic centimeter. ಅಲ್ಲಿಗೆ ಏನಾಯಿತು ನೋಡಿ ಆನ್ಸರು 1540 cc which is in option B here. So right choice is option B. Next,
ಎ ಮೆಟಲ್ ಶೀಟ್ ಆಫ್ ಲೆಂತ್ 2 centimeter and breadth 44 centimeter is rolled to form a hollow pipe of length 2 centimeter. ಅಂದರೆ ಮೆಟಲ್ ಶೀಟ್ನ ಲೆಂತು 2 ಸೆಂಟಿಮೀಟರ್ ಇದೆ, ಬ್ರೆಡ್ತು 44 ಸೆಂಟಿಮೀಟರ್ ಇದೆ. ಅದನ್ನು ರೋಲ್ ಮಾಡಿ ಒಂದು ಹಾಲೋ ಪೈಪ್ ಮಾಡ್ತೀವಿ. ಈ ಥರ ನಾವು ಅನ್ಕೋಬೋದು. ಲೆಂತ್ 2 ಆ್ಯಂಡ್ ಬ್ರೆಡ್ತು, ಲೆಂತ್ ಇಸ್ 2 ಆ್ಯಂಡ್ ಬ್ರೆಡ್ತ್ ಈಸ್ 44 ಅಂತ ಅಂದ್ಕೊಂಡ್ರೆ ಅದರಿಂದ ಒಂದು ಪೈಪ್ ಮಾಡಿದ್ದೀವಿ. ಇವಾಗ ಆ ಬ್ರೆಡ್ತು ಫೋಲ್ಡ್ ಮಾಡ್ತಾ ಇದ್ದೀವಿ. ಹೈಟು ನಮಗೆ ಇದರದ್ದು 2 ಸೆಂಟಿಮೀಟರೇ ಬರುತ್ತೆ. ಆದ್ದರಿಂದ ಹಾಗಾದರೆ ರೇಡಿಯಸ್ ಆಫ್ ದಟ್ ಪೈಪ್ ಈಸ್, ನಾನೀಗ ಈ ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು. ವಿಚ್ ಈಸ್ ಗಿವನ್ ಅಸ್ 44 ಸೆಂಟಿಮೀಟರ್, 22 ಸೆಂಟಿಮೀಟರ್, 11 ಸೆಂಟಿಮೀಟರ್ ಆ್ಯಂಡ್ 7 ಸೆಂಟಿಮೀಟರ್ ಅಂತ ಕೊಟ್ಟಿದೆ. ಈಗ ವೆನ್ ಎ ಮೆಟಲ್ ಶೀಟ್ ಆಫ್ ದ ಗಿವನ್ ಡೈಮೆನ್ಷನ್ ಈಸ್ ರೋಲ್ಡ್ ಟು ಫಾರ್ಮ್ ಎ ಪೈಪ್, ದೆನ್ ದ ಸರ್ಕಂಫರೆನ್ಸ್ ಆಫ್ ದ ಪೈಪ್ ಈಸ್ ಈಕ್ವಲ್ ಟು 44. ಯಾಕೆ ಅಂದರೆ ನಾವು ಇಲ್ಲಿ ಈ 44 ಇದಿದಲ್ಲ, ದಿಸ್ ಈಸ್ 44, ಈ 44 ಇದ್ದು ಇದನ್ನು ಹಿಂಗೆ ರೋಲ್ ಮಾಡಿದಾಗ ಸರ್ಕಂಫರೆನ್ಸ್ ಆಯ್ತದು ಬೇಸು ಮತ್ತು ಟಾಪಲ್ಲಿ. ಅದೆಷ್ಟಿರುತ್ತೆ? 44 ಇರುತ್ತೆ. ಹಾಗಾಗಿ 2πr ಈಸ್ 44. ಯಾಕೆ 2πr ಅಂದರೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಕೆಳಗಡೆ ಬೇಸ್ ಅಂದರೆ ಸರ್ಕ್ಯುಲರ್ ಫಾರಮಲ್ಲಿ ಇರುತ್ತಲ್ವ, ಆ ಸರ್ಕ್ಯುಲರ್ ಫಾರಮಲ್ಲಿ ಇರೋದ್ರಿಂದ 2πr ಆಯಿತು. 2πr ಈಸ್ ಈಕ್ವಲ್ ಟು 44 ಆಯಿತು. ಸಾಲ್ವ್ ಫಾರ್ ಆರ್, ಅಲ್ಲಿಗೆ ಆರ್ ಈಸ್ ಈಕ್ವಲ್ ಟು 44/2π ಅಂತ ಆಗುತ್ತೆ. ಸೊ ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ 44/2 ಇಂಟು 22/7. ಆ 7ನ ನ್ಯೂಮರೇಟರ್ ತೊಗೊಂಡಿದ್ದೀವಿ. ಇಟ್ ಈಸ್ ಟೇಕನ್ ಟು ನ್ಯೂಮರೇಟರ್. ಅಲ್ಲಿಗೆ ಕ್ಯಾನ್ಸಲ್ ಮಾಡಿ 22 ಒನ್ಲಿ, 22 ಎರಡಲಿ 44, 2 ಮತ್ತು 2 ಕ್ಯಾನ್ಸಲ್ ಆಗಿ 7 ಉಳಿಯುತ್ತೆ. ಸೊ 7 ಸೆಂಟಿಮೀಟರ್ ಈಸ್ ದ ರೇಡಿಯಸ್ ಆಫ್ ದ ಗಿವನ್ ಸಿಲಿಂಡರ್ ವಿಚ್ ಈಸ್ ಇನ್ ಆಪ್ಷನ್ ಡಿ. ಒಂದು ಮೆಟಲ್ ಶೀಟ್ ಕೊಟ್ಟಿದ್ರು, ಅದನ್ನು ಹಾಲೋ ಪೈಪ್ ಆಯಿತು. ಆ ಪೈಪ್ನ ರೇಡಿಯಸ್ ಎಷ್ಟು ಅಂತ ಕೇಳಿದಾಗ ಬ್ರೆಡ್ತು 44 ಇದ್ದಿದ್ದರಿಂದ ಆ ಬ್ರೆಡ್ತನ್ನ ಫುಲ್ ಫೋಲ್ಡ್ ಮಾಡಿದಾಗ ದಟ್ ಬಿಕಮ್ಸ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕ್ಯುಲರ್ ಬೇಸ್ ಅಥವಾ ಟಾಪ್ ಫೇಸ್, ಯಾವುದಾದ್ರೂ ಅಷ್ಟೇ ಬರುತ್ತೆ. ಆವಾಗ ಅದರ ರೇಡಿಯಸ್ನ ನಾವು ಈ ಥರ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ನು, ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ 1540 cc. Its height is 10 centimeter. The area of its base is 15,400 square centimeter, 154 square centimeter, 1540 square centimeter and 1550 square centimeter ಅಂತಿದೆ. ವಾಲ್ಯೂಮ್ V is given as 1540. Height is given as 10 for a cylinder. Volume is equal to area of the base into height which is given by pi r square h. ಈಗ ನಾವು ಏರಿಯಾ ಆಫ್ ದ ಬೇಸ್ ಫೈಂಡ್ ಔಟ್ ಮಾಡಬೇಕು. ಅಲ್ಲಿಗೆ ನಾನು ಪೈ ಆರ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಸೊ ಈ ವಾಲ್ಯೂಮು ಕೊಟ್ಟಿದ್ದಾರೆ. ಅಲ್ಲಿಗೆ ವಿ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಹೆಚ್ ಅಂದರೆ ಪೈ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ವಿ ಬೈ ಹೆಚ್. ಅದನ್ನೇ ನಾವಿಲ್ಲಿ ಏರಿಯಾ ಆಫ್ ದ ಬೇಸ್ ಈಸ್ ಈಕ್ವಲ್ ಟು, ಇದನ್ನು ಸಾಲ್ವ್ ಮಾಡಿದ್ರು ಒಂದೇ ನೋಡಿ, ಇಲ್ಲಿ ಏರಿಯಾ ಆಫ್ ದ ಬೇಸ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಬೈ ಹೈಟ್ ಅಂತ ಬರ್ಕೊಳ್ಳೋಣ. ವಾಲ್ಯೂಮ್ ಈಸ್ 1540, ಇಟ್ ಈಸ್ ಗಿವನ್, ಡಿವೈಡೆಡ್ ಬೈ ಹೈಟ್ ಈಸ್ 10. ಸೊ 0 ಎಲಿಮಿನೇಟ್ ಆಯಿತು. ನಮಗೆ ಉಳಿಯೋದು 154 ಸ್ಕ್ವಯರ್ ಸೆಂಟಿಮೀಟರ್ which is the required area of the base of the cylinder whose volume is 1540 and height is 10 centimeter. Allige option B is the right choice where we have 154 square centimeter as the answer. Next, the height of the water level in a circular well, height of a water level in a circular well is 7 meter. ಒಂದು ಬಾವಿ ಅಂತ ಇಮ್ಯಾಜಿನ್ ಮಾಡೋಣ. ಓಕೆ, ಆ್ಯಂಡ್ ಇಟ್ಸ್ ಡಯಾಮೀಟರ್ ಈಸ್ 10 meter. ಇಲ್ಲಿ ಬೇಸ್ ಆದರೂ ಸರಿ, ಟಾಪ್ ಫೇಸ್ ಆದರೂ ಸರಿ, ಡಿ ಈಸ್ ಈಕ್ವಲ್ ಟು 10 meter. ವಾಲ್ಯೂಮ್ ಆಫ್ ದ ವಾಟರ್ ಸ್ಟೋರ್ಡ್ ಇನ್ ದ ವೆಲ್ ಈಸ್ 550 cubic meter, 70 cubic meter, 35 cubic meter ಆ್ಯಂಡ್ ಇಲ್ಲಿ ಟೈಪ್ ಆಗಬೇಕಾಗಿತ್ತು. ಆನ್ಸರ್ ಆಪ್ಷನ್ ಡಿ, ನನ್ ಆಫ್ ದಿಸ್, ಅಥವಾ ಏನೋ ಸಮ್ ಕ್ಯೂಬಿಕ್ ಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಈ 4 ಚಾಯ್ಸಲ್ಲಿ ನಾವಿವಾಗ ಹೇಗೆ ಫೈಂಡ್ ಔಟ್ ಮಾಡೋದು? ಡಯಾಮೀಟರ್ ಆಫ್ ದ ವೆಲ್ ಈಸ್ 10 meter. ನಮಗೆ ಹೈಟ್ ಆಫ್ ದ ವೆಲ್ ಕೊಟ್ಟಿದ್ದಾರೆ, ದಟ್ ಈಸ್ 7. ಡಯಾಮೀಟರ್ ಆಫ್ ದ ವೆಲ್ ಈಸ್ ಗಿವನ್
ಡಯಾಮೀಟರ್ ಆಫ್ ದ ವೆಲ್ ಇಸ್ ಗಿವನ್ ಅಂದರೆ ರೇಡಿಯಸ್ನ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ವಿ ನೋ ದಟ್ ರೇಡಿಯಸ್ ಈಸ್ ಈಕ್ವಲ್ ಟು ಡಯಾಮೀಟರ್ ಡಿವೈಡೆಡ್ ಬೈ 2. ಹಾಗಾಗಿ 10/2 ವಿಚ್ ಈಸ್ ಈಕ್ವಲ್ ಟು 5 ಬಿಕಾಸ್ ಡಯಾಮೀಟರ್ ಈಸ್ 10 ಹಿಯರ್, ಇಟ್ ಈಸ್ ಗಿವನ್. ಅಲ್ಲಿಗೆ ವಾಲ್ಯೂಮ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ದ ಬೇಸ್ ಇಂಟು ಹೈಟ್. ಏರಿಯಾ ಆಫ್ ದ ಬೇಸ್ ಅಂದರೆ ಏನು? ಪೈ ಆರ್ ಸ್ಕ್ವಯರ್. ಪೈ ಅಂದರೆ ಏನು? 22/7. ಆರ್ ಸ್ಕ್ವಯರ್ ಅಂದರೆ 5 ಸ್ಕ್ವಯರ್, ದಟ್ ಈಸ್ 5 ಇಂಟು 5, ದಟ್ ಈಸ್ ರೇಡಿಯಸ್ ಸ್ಕ್ವಯರ್, ಇಂಟು ಹೈಟ್ ಈಸ್ 7. ಅಲ್ಲಿಗೆ 7 ಕ್ಯಾನ್ಸಲ್ ಆಯಿತು. 5 ಇಂಟು 5 25 ಇಂಟು 22 ವಿಚ್ ಈಸ್ ನಥಿಂಗ್ ಬಟ್ 550 cubic meters. 550 cubic meters which is in option A here. 22 into 25 which is 550 cubic meter. Next, radii of two cylinders. Radii means plural of radius. Radii of two cylinders are in the ratio 3:4. ಅಂದರೆ R1 is to R2 is given as 3:4 and their heights are in the ratio 6:5. Height, so H1 is to H2 is equal to 6:5. So ಹೀಗೂ ಹೇಳ್ಕೋಬೋದು ನಾವು R1 by R2 is 3/4 and H1 by H2 is 6/5. The ratio of their volumes is, ಈಗ ನಮಗೆ ರಿಕ್ವೈರ್ಡ್ ರೇಷಿಯೋ V1 by V2. ಆಪ್ಷನ್ಸು 10:9, 9:10, 9:5 and 5:9 ಇದೆ. V1 by V2 ಅಂದರೆ V1 ಅಂದರೆ ವಾಲ್ಯೂಮ್ ಅಂದರೆ ಪೈ ಆರ್ ಸ್ಕ್ವಯರ್ ಹೆಚ್, ಅಂದರೆ V1 ಅಂದರೆ ಮೊದಲನೇ ಸಿಲಿಂಡರ್ದು, ಪೈ R1 ಸ್ಕ್ವಯರ್ H1, ಎರಡನೇದು ಪೈ R2 ಸ್ಕ್ವಯರ್ H2 ಹಾಕೋಣ. ಇಲ್ಲಿ ಪೈ ಕ್ಯಾನ್ಸಲ್ ಆಗೋಯ್ತು. ಓಕೆ, H1 by H2 R1 ಸ್ಕ್ವಯರ್ ಬೈ R2 ಸ್ಕ್ವಯರ್ ಅಂತ ಇದೆ. So we were finding V1 by V2 is equal to pi R1 square H1 by pi R2 square by H2. So pi cancel ಆಯಿತು. R1 square ಅಂದರೆ 3 square, that is 3 into 3 here, into 6, that is height H1 is 6 here given, and pi R2 square by H2, R2 is 4 here, that is by 4 into 4, 4 square ಆಯಿತು, into 5, H2 is 5 here. So 2 2s are 4 and 2 3s are 6 here. 3 into 3 into 3 which is 27 here, and 4 into 2 8 into 5 which is 40. So required ratio is 27:40. So required answer is option D. ಅಂದರೆ ಎರಡು ರೇಡಿಯೈ ಕೊಟ್ಟಿದ್ರು, ರೇಷಿಯೋ ಕೊಟ್ಟಿದ್ರು, ಹಾಗೆ ಹೈಟ್ನ ರೇಷಿಯೋ ಕೂಡ ಕೊಟ್ಟಿದ್ರು. ನಾವು V1 by V2 ಅಂಥೇಳಿ ಈ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿದರೆ ಆಯಿತು. ಹಿಯರ್ ಈಸ್ ನೆಕ್ಸ್ಟ್ ಕ್ವಶನ್. ದ ವಾಲ್ಯೂಮ್ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಬೇಸ್ ರೇಡಿಯಸ್ R and height 2R is. ಇಲ್ಲಿ ವಾಲ್ಯೂಮ್ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರೇ ಫೈಂಡ್ ಔಟ್ ಮಾಡಬೇಕಿರೋದು. ಬೇಸ್ ರೇಡಿಯಸ್ಸು R, ಹೈಟು 2R. ಹೈಟ್ ಎಷ್ಟಿದೆ ಅಂದರೆ ರೇಡಿಯಸ್ ಎಷ್ಟಿದೆ ಅದು 2ರಷ್ಟಿದೆ. ಹೈಟ್ ಈಸ್ ಈಕ್ವಲ್ ಟು 2R. ಸೊ ನಾವು ವಿ ಹ್ಯಾವ್ ದಿಸ್ V ಈಸ್ ಈಕ್ವಲ್ ಟು pi R square H. ದಿಸ್ ಇಸ್ ದ ಫಾರ್ಮುಲಾ ಫಾರ್ ವಾಲ್ಯೂಮ್ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್. ಈಗ pi R square, H ಪ್ಲೇಸಲ್ಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ 2R. therefore we get 2 into pi R cube here. So option B is the right choice. Volume of a right circular cylinder with base radius R and height 2R is given by 2 pi R cube. Next, let us see what is the formula for the surface area of the cuboid. So let us understand the difference between a cuboid and a cube. ನೋಡಿ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದ್ದರೆ ನಮಗೆ ಈ ಸಾಲಿಡ್ ಫಿಗರ್ ಏನಿದೆ, ದಿಸ್ ಈಸ್ ಕ್ಯೂಬಾಯ್ಡ್. ಇದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರುತ್ತೆ. ಕ್ಯೂಬ್ ಆದರೆ ನಮಗೆ ಎಡ್ಜಸ್ ಎಲ್ಲ ಈಕ್ವಲ್ ಬಂದ್ಬಿಡುತ್ತೆ. ಸೊ ದಿಸ್ ಈಸ್ ದ ಕ್ಯೂಬ್. ಇದು ಕ್ಯೂಬು, ಇದು ಕ್ಯೂಬಾಯ್ಡ್. ಓಕೆ, ಸೊ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ಅಂದರೆ ಒಂದು ಲೆಂತ್ ಇರುತ್ತೆ, ಇನ್ನೊಂದು ಬ್ರೆಡ್ತ್ ಇರುತ್ತೆ, ಒಂದು ಹೈಟ್ ಇರುತ್ತೆ. ಅಲ್ಲಿಗೆ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ಈಸ್ ಗಿವನ್ ಬೈ, ಒಟ್ಟು ನೋಡಿ 1 2 3 ಮತ್ತು 4. ಇಲ್ಲಿ ಇಷ್ಟಾಯಿತು ಒನ್ ಸೈಡ್, ಇಲ್ಲಿ ಇದು ರಿಪೀಟ್ ಆಯಿತು, ಈ ಕಡೆ ಇದೆರಡು ರಿಪೀಟ್ ಆಯಿತು. ಹಾಗಾಗಿ 2 times ಆಫ್ L ಇಂಟು
B plus B into H plus L into H square units ಇದೆಯಲ್ಲ ಇದೇ ಆನ್ಸರ್. ಅಂದರೆ the surface area of the cuboid is given by 2 into LB plus BH plus LH. So you can remember this formula. Next one is basic question. So you all know volume of the cuboid is given by L into B into H. That is option A is the right answer. Hope I need not read all the options. Volume of the cuboid LBH ಕೊಟ್ಟಿದ್ದಾರೆ, 6 LBH ಕೊಟ್ಟಿದ್ರು, L cube and 6 L cube ಅಂತ. So clearly LBH is the L into B into H is the volume of the cuboid. Next, the question on diagonal of a cuboid is given by L square 2L root of L square plus B square plus H square and none of these ಅಂತ ಇದೆ. So diagonal of a cuboid is given by square root of L square plus B square plus H square. Have to remember this also. Next question on area of the 4 walls of a room. ಒಂದು ರೂಮಲ್ಲಿ ಇದ್ದೀವಿ ನಾವು ಅನ್ಕೊಳ್ಳೋಣ, ಅಲ್ಲಿ 4 ವಾಲ್ಸ್ ಇರುತ್ತೆ. ಹಾಗಿದ್ದಾಗ ಆ ಏರಿಯಾ ಎಷ್ಟು ಅಂತ, ಏರಿಯಾ ಆಫ್ ದ 4 walls of a room, it is given by 2 times of L plus B into H. 2 times of L plus B into H, which is in option A. Option B ನಲ್ಲಿ L plus B into H ಇದೆ, ಆಪ್ಷನ್ ಸಿ ನಲ್ಲಿ L plus B plus H ಇದೆ, ಆಪ್ಷನ್ ಡಿ ನಲ್ಲಿ 4 LBH ಇದೆ. ಸೊ ಏರಿಯಾ ಆಫ್ ದ 4 walls of a room is given by 2 times of L plus B into H. Here is the next question. Diameter of a garden roller is 1.4 meter and the length of 2 meter. ಅಂದರೆ ಡಯಾಮೀಟರ್ ಆಫ್ ಎ ಗಾರ್ಡನ್ ರೋಲರ್ ಏನಿದೆ, ಈ ಥರ ಒಂದು ರೋಲರ್ ಇರುತ್ತೆ. ಸೊ ಅಸ್ಯೂಮ್ ಲೈಕ್ ದಿಸ್. ಈ ರೋಲರ್ನ ನಾವು ರೋಲ್ ಮಾಡ್ತೀವಿ ಗಾರ್ಡನ್ನಲ್ಲಿ. ಇದರ ಡಯಾಮೀಟರ್ ಆಫ್ ದಿಸ್ ಈಸ್ 1.4. ಅಲ್ಲಿಗೆ ರೇಡಿಯಸ್ ವಿಲ್ ಬಿ 1.4/2 ಆಗುತ್ತೆ. ಆ್ಯಂಡ್ ಲೆಂತ್ ಈಸ್ 2 meter. ಟೇಕ್ಸ್ 5 revolutions ಟು ಕಂಪ್ಲೀಟ್ ದ ಗಾರ್ಡನ್. ಕಂಪ್ಲೀಟ್ 5 revolutions ಮಾಡಿದ್ರೆ ಫುಲ್ ಗಾರ್ಡನ್ ಕವರ್ ಆಗುತ್ತೆ. ದೆನ್ ದ ಏರಿಯಾ ಆಫ್ ದ ಗಾರ್ಡನ್ ಈಸ್, ಹಾಗಾದರೆ ಏರಿಯಾ ಆಫ್ ದ ಗಾರ್ಡನ್ ಎಷ್ಟು ಅಂತ. ಸೊ ನೋಡಿ ಇಲ್ಲಿ ರೇಡಿಯಸ್ ಆಪ್ಷನ್ಸು 44 meter square, 22 meter square, 26 meter square ಆ್ಯಂಡ್ 28 meter square ಅಂತ ಇದೆ. ಈಗ ರೇಡಿಯಸ್ ಆಫ್ ದ ಗಾರ್ಡನ್ ರೋಲರ್ ಅಂದರೆ 1.4/2 meter, ಯಾಕಂದರೆ ಡಯಾಮೀಟರ್ 1.4 ಇದೆ. ಸೊ 1.4/2 ಅಂದರೆ 0.7 meter ಆಯಿತು. ಹೈಟ್ ಆಫ್ ದ ಗಾರ್ಡನ್ ರೋಲರ್ ಈಸ್ 2 meter. ಹೈಟು 2 meter ಇದೆ, ಯಾಕೆಂದರೆ ಇಲ್ಲಿ ಲೆಂತ್ ಅಂತ ಇಲ್ಲಿ ಏನು ಹೇಳಿತ್ತು ಅದನ್ನು ಹೈಟ್ ಅಂತ ತೊಗೊಂಡಿದ್ವಿ. ಯಾಕೆಂದರೆ ಹೀಗೆ ಇದನ್ನು ಅಸ್ಯೂಮ್ ಮಾಡಿದ್ರೆ ರೋಲರ್ನ ಹೈಟ್ ಅಂತ ಅನ್ಕೋತೀವಿ ಇದನ್ನು. ಸೊ ನಂಬರ್ ಆಫ್ ರೆವಲ್ಯೂಷನ್ಸು 5 ಸಲ ಮಾಡಿದ್ರೆ ಕರ್ವೆಡ್ ಸರ್ಫೇಸ್ ಏರಿಯಾ ಆಫ್ ದ ರೋಲರ್ 5 into ಕರ್ವೆಡ್ ಸರ್ಫೇಸ್ ಏರಿಯಾ ಆಫ್ ದ ರೋಲರ್ ಈಸ್ ನಥಿಂಗ್ ಬಟ್ ದ ಏರಿಯಾ ಆಫ್ ದ ಗಾರ್ಡನ್. 5 ಸಲ ರೊಟೇಟ್ ಮಾಡಿದಾಗ ಫುಲ್ ಗಾರ್ಡನ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಈಗ ಒಂದು ರೊಟೇಷನ್ ಅಂದರೆ ಫುಲ್ ಒಂದು ಸಲ ನಾನು ಅನ್ಫೋಲ್ಡ್ ಮಾಡಿದ್ರೆ ಒಂದು ರೋಲರ್ನ, ದಟ್ ಈಸ್ ದ ಕರ್ವೆಡ್ ಸರ್ಫೇಸ್ ಏರಿಯಾ ಆಫ್ ದ ರೋಲರ್. ಸೊ ಇಟ್ ಈಸ್ ಗಿವನ್ ಬೈ 2πRH. ಅದು 2πRH ಅಂತ ಗೊತ್ತಿದೆ. ಆ್ಯಂಡ್ ನಂಬರ್ ಆಫ್ ರೆವಲ್ಯೂಷನ್ಸ್ 5. ಹಾಗಾದರೆ 5 into 22 ಹಿಯರ್, 5 into ಪೈ ಅಂದರೆ 22/7, 2 ಹಾಗೆ ಬರ್ಕೊಂಡಿದೆ. 5 into 2 into 22/7. ರೇಡಿಯಸ್ ಈಸ್ 0.7. ಇಲ್ಲಿ ನೋಡಿದ್ವಿ ನಾವು ಆಲ್ರೆಡಿ, ಇಟ್ ಈಸ್ 0.7 meter. ಆ್ಯಂಡ್ ಹೈಟ್ ಈಸ್ 2 meter ಅಂತ ಇದೆ. ಸೊ ಯು ಕ್ಯಾನ್ ಸಿಂಪ್ಲಿಫೈ ದಿಸ್ ಟು ಗೆಟ್ ದ ಆನ್ಸರ್ ಆ್ಯಸ್ 44 meter square, which is in option A here. So 5 into 2 into 2, 10 into 2 20, 20 into 22 into 0.7/7 ಆಗುತ್ತೆ. ದಟ್ ಯು ಕ್ಯಾನ್ ರೈಟ್ ಇಟ್ ಆಸ್ 7 ಇಲ್ಲಿ 10 ಅಂತ ಹಾಕೊಬೋದು. ಸೊ ಅಲ್ಲಿಗೆ ದಟ್ ಈಸ್ 20 into 22 into 7/7 into 10. ಅಲ್ಲಿಗೆ 7 ಕ್ಯಾನ್ಸಲ್ ಆಯಿತು. 20 ಇಲ್ಲಿ ನೋಡಿ, ಇಲ್ಲೊಂದು 0 ಹೋಗುತ್ತೆ. 22 into 2 ಅಂದರೆ 44 meter square ಆಗುತ್ತೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ 125 centimeter cube. Volume is given as 125
centimeter cube. The total surface area of the cube is 50 centimeter square, 100 centimeter square, 150 centimeter square and 25 centimeter square anta ide. Volume of the cube is a cube. Namge formula gottu. So this is given as 125. Allige a is equal to cube root of 125, which is equal to 5 centimeter ಆಯಿತು. ಅಲ್ಲಿಗೆ edge of the cube is 5 centimeter ಅಂತ ಆಯಿತು. Surface area ಒಟ್ಟು we know that totally there will be 6 faces for a cube. ಒಂದು ಕ್ಯೂಬ್ ಅಂತ ತಗೊಂಡ್ರೆ ನೀವು ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಒಟ್ಟು 6 ಫೇಸಸ್ ಇರುತ್ತೆ. ಅಲ್ಲಿಗೆ ಒಂದು ಸರ್ಫೇಸ್ 6 ಟೈಮ್ಸ್ ಆಫ್ ಎ ಸ್ಕ್ವೇರ್. ಈಗ ಒಂದು ಎಡ್ಜ್ ಎ ಅಂತ ಆದರೆ ಇದು ಎ ಇಂಟು ಎ ಈಸ್ ಎ ಸ್ಕ್ವೇರ್. ಏರಿಯಾ ಆಫ್ ಎ ಸ್ಕ್ವಯರ್ ಈಸ್ a square. Area of a square is given by a into a, which is a square. What 6 faces ಇರೋದ್ರಿಂದ 6a square ಆಗುತ್ತೆ. That is 6 into 5 square, which is 6 into 5 into 5. ಹಾಗೆ 25 into 6, which is 150 centimeter square, which is in option A. Next, total surface area ಮೇಲೆ ಒಂದು ಪ್ರಾಬ್ಲಮ್ಮು ಅದನ್ನು ಡಿಸ್ಕಸ್ ಮಾಡಿರಲಿಲ್ಲ. The height of the right circular cylinder is 14 centimeter. Sorry, height is 14 centimeter and the radius of its base is 2 centimeter. The total surface area is 201 centimeter square, 201.14 centimeter square, 102 centimeter square and none of these anta ide. Total surface area TSA ಅಂತ ಹಾಕಿದೆ of the cylinder is given by 2 pi r into h plus r. This is the total surface area. ಈ ಫಾರ್ಮುಲಾನ ಇನಿಷಿಯಲಿ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೇ ನೋಡಿದ್ದೀವಿ. 2 pi r into h plus r. ಸೊ 2 ಬರ್ಕೊಳ್ಳೋಣ. ಪೈ ಅಂದರೆ 22/7. r is radius which is 2 here into h plus r. h is 14 plus 2. r is 2 again. ಅಲ್ಲಿಗೆ ವಿಲ್ ಸಿಂಪ್ಲಿಫೈ ದಿಸ್. 2 into 22 into 2, 14 plus 2 is 16 here, divided by 7. So 22 into 2 44 ಆಯಿತು. 16 2s are 32/7. So you can simplify. You will get 201.14 centimeter square, which is in option A here. ಇಲ್ಲಿ ಆಪ್ಷನ್ A ನಲ್ಲಿದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ವಿಶ್ ಯು ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋನಲ್ಲಿ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ಸಲ್ಲಿ ಉಳಿದಂತಹ ಕಾನ್ಸೆಪ್ಟ್ಸ್ ಲೈಕ್ ಸಿಲಿಂಡರ್, ಫ್ರಸ್ಟ್ರಮ್, ಈ ಕಾನ್ಸೆಪ್ಟ್ಗಳ ಮೇಲೆ ಬೇರೆ ಬೇರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ನೀವು ಈ ವಿಡಿಯೋಗಳನ್ನ ನೋಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ಯು ವಿಲ್ ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು, ವಿಶ್ ಯು ಆಲ್ ದ ಬೆಸ್ಟ್ ಅಗೈನ್.